ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿರೋವಂಥ ಒಂದು ಆಲೂಗಡ್ಡೆ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೇಳೆ ಸಾರು ಥರನೇ, ಆದರೆ ಇದಕ್ಕೆ ಆಲೂಗಡ್ಡೆ ಹಾಕಿ ಮಾಡೋ ಮೆಥಡು ಲೈಟಾಗಿ ಚೇಂಜ್ ಇದೆ. ಅದರಿಂದ ಇದ್ರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ವೈಟ್ ರೈಸ್ ಜೊತೆಗೆ, ಮುದ್ದೆ ಜೊತೆಗೆ ಅಥವಾ ರೊಟ್ಟಿ ಜೊತೆಗೆ ಗಟ್ಟಿಯಾಗಿ ಮಾಡಿಕೊಂಡ್ರೆ ಇದನ್ನು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ಈ ಆಲೂಗಡ್ಡೆ ಹುಳಿನ ನೋಡ್ಕೊಳ್ಳೋಣ. ಆಲೂಗಡ್ಡೆ ಹುಳಿ ಮಾಡೋದಕ್ಕೆ ಕುಕ್ಕರ್ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ತಿದ್ದ ಹಾಗೆ ಸಾಸಿವೆ 1/4 ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ ಜೀರಿಗೆ, ಸಾಸಿವೆ ಸಿಡಿಯೋದಕ್ಕೆ ಶುರು ಆಗ್ತಿದ್ದ ಹಾಗೆ ಬೆಳ್ಳುಳ್ಳಿ 4ರಿಂದ 5 ಜಜ್ಬಿಟ್ಟಾದರೂ ಹಾಕೊಳ್ಳಿ, ಇಲ್ಲ ಪುಟ್ಪುಟ್ಟಾದರೂ ಹಾಕೊಳ್ಳಿ. ಬೆಳ್ಳುಳ್ಳಿ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿ ಒಳ್ಳೆ ಘಮ ಬರ್ತಿದ್ದ ಹಾಗೆ 1 ದಪ್ಪ ಸೈಜ್ ಈರುಳ್ಳಿ, ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದ ಹಾಗೆ 1 ದಪ್ಪ ಸೈಜ್ ಟೊಮೆಟೊ, ಎಲ್ಲ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲೇ ಅಚ್ಕಾರದ ಪುಡಿ, ಅರಿಶಿನ ಕೂಡ ಹಾಕ್ಕೊಳ್ತೀನಿ. ಈ ಟೊಮೆಟೊ ಬೇಗ ಸಾಫ್ಟ್ ಆಗಲಿ. ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ, 1/4 ಟೀ ಸ್ಪೂನ್ ಅರಿಶಿನ, ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಟೊಮೆಟೊದು ಹಸಿ ಘಮ ಹೋಗ್ತಿದ್ದ ಹಾಗೆ 2 ಮೀಡಿಯಂ ಸೈಜ್ ಆಲೂಗಡ್ಡೆನ ಕ್ಯೂಬ್ಸ್ ಆಕಾರದಲ್ಲಿ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆಲೂಗಡ್ಡೆ 1 ನಿಮಿಷ ಫ್ರೈ ಮಾಡ್ಕೊಳ್ತಿದ್ದ ಹಾಗೆ ಒಂಚೂರು ನೀರು ಹಾಕ್ಕೊಳ್ತೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ. ಬರೀ 2 ಟೇಬಲ್ ಸ್ಪೂನ್ ನೀರು ಹಾಕೊಂಡ್ರೆ ಸಾಕು. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗ್ತಿದ್ದ ಹಾಗೆ 1/4 ಕಪ್ಪಷ್ಟು ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ನೀರಲ್ಲಿ 15 ನಿಮಿಷ ನೆನೆಸಿಟ್ಟಿದ್ದೆ. ನೀರು ಸಮೇತ ಹಾಕೊಳ್ತಿದ್ದೀನಿ. ಇದಕ್ಕೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಹಾಕೊಳ್ತೀನಿ. ನೀರೆಲ್ಲ ಹಾಕೊಂಡ ನಂತರ ಒಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಕುದಿ ಬರೋವರೆಗೂ ಇದನ್ನ ಹಾಗೆ ಬಿಡೋಣ. ನಂತರ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಕುದಿ ಬರ್ತಿದ್ದ ಹಾಗೆ ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ 4 ವಿಷಲ್ ಕೂಗಿಸ್ಕೊಳ್ತೀನಿ. ಪ್ರೆಷರ್ ಬಿಟ್ಟಿದೆ ನೋಡಿ. ಹಿಂಗೆ ಮುಟ್ಟು ನೋಡಿದ್ರೇ ಬೇಳೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿರೋದು ಗೊತ್ತಾಗ್ತಾ ಇದೆ. ಆಲೂಗಡ್ಡೆ ಕೂಡ ಬೆಂದಿದೆ. ಇದನ್ನು ತುಂಬ ಏನು ಮ್ಯಾಶ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಜಸ್ಟ್ ಒಂದೊಂದು ಆಲೂಗಡ್ಡೆ ಹಿಂಗೆ ಮ್ಯಾಶ್ ಮಾಡಿಕೊಂಡ್ರೆ ಸಾರು ಹೊಂದ್ಕೊಂಡಂಗಾಗತ್ತೆ. ನೋಡಿ ಇಷ್ಟು ಸುಮ್ಮನೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ಕೊಳ್ಳೋಣ ಸಾಕು. ನೀವು ತುಂಬ ಏನಾದರೂ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೊಂಡ್ರೆ ಫುಲ್ ಒಳ್ಳೆ ಹೆಂಗೆ ಅಂದರೆ ಪೇಸ್ಟ್ ಆದಂಗೆ ಆಗೋಗ್ಬಿಡುತ್ತೆ ಆಲೂಗಡ್ಡೆ. ಆ ಥರ ಬೇಡ. ನಮಗೆ ಹುಳಿ ಲೈಟಾಗಿ ಗಟ್ಟಿಯಾಗಿರಬೇಕು, ಹೊಂದ್ಕೊಂಡಂಗೆ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಇದನ್ನು ಕುದಿಸ್ಕೊಳಕ್ಕೆ ಇಟ್ಕೊಳ್ತೀನಿ. ಖಾರಕ್ಕೆ ತಕ್ಕ ಹಾಗೆ ಸಾಂಬಾರು ಪೌಡರ್ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಹುಳಿ ಅದಕ್ಕೆ ತೊಗೊಂಬಂದರೆ ಸಾಕು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋಬೇಕು. ಲೈಟಾಗಿ ಕುದಿ ಬರೋಕ್ಕೆ ಶುರು ಆಗಿದೆ ನೋಡಿ. ಸಾಂಬಾರು ಪೌಡರ್ ಎಲ್ಲ ಹಾಕೊಳ್ತಿದ್ದ ಹಾಗೆ ಗಟ್ಟಿಯಾಗಕ್ಕೆ ಶುರು ಆಯಿತು. 1 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಉಪ್ಪು ಹುಳಿ ನೋಡ್ಬಿಟ್ಟು ಹಾಕೊಳ್ಳಿ. ಉಪ್ಪು ಖಾರನ, ಹುಳಿ ಟೊಮೆಟೊದೇ ಹುಳಿ ಸಾಕಾಗುತ್ತೆ. ಬೇಕು ಅನ್ನೋರು ಇನ್ನೊಂದು ಚೂರು ಹುಣಸೆಹಣ್ಣಿನ ರಸ ಹಾಕೋಬೋದು ಬೇಕಾದರೆ. ನೋಡಿ ಇವಾಗ ಇಷ್ಟು ತೆಳುವಾಗಿದ್ರೂ ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು 5 ನಿಮಿಷ ಕುದೀತಾ ತಿಕ್ನೆಸ್ ಬರುತ್ತೆ. 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡೆ. ಘಾಟೆಲ್ಲ ಹೋಯಿತು ನೋಡಿ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ಈ ಕನ್ಸಿಸ್ಟೆನ್ಸಿ ಇದ್ದರೆ ಇನ್ನೊಂದು ಸ್ವಲ್ಪ ಹೊತ್ತು ಆಗ್ತಾ ಇನ್ನೊಂದು ಸ್ವಲ್ಪ ಗಟ್ಟಿ ಬರುತ್ತೆ. ಯಾಕೆಂದರೆ ಆಲೂಗೆಡ್ಡೆ ನಿಮಗೆ ಗೊತ್ತಿದ್ದ ಹಾಗೆ ಮೊದಲೇ ಗಟ್ಟಿ ಆಗುತ್ತೆ ಅದು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು 1 ಟೇಬಲ್ ಸ್ಪೂನ್. ಇದನ್ನು ಹಾಕಿ ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ಕುದಿ ಕುದಿಸ್ಕೊಂಡ್ರೆ ನಮ್ಮದು ಆಲೂಗೆಡ್ಡೆ ಹುಳಿ ರೆಡಿ ಆಯಿತು. ಸಿಂಪಲ್ಲಾಗಿ ಎಷ್ಟು ಬೇಕಾ ಕುಕ್ಕರಲ್ಲಿ ಈ ಆಲೂಗಡ್ಡೆ ಹುಳಿ ಮಾಡ್ಬೋದು ಅಂತ ನೋಡ್ಕೊಂಡ್ರಲ್ಲ. 1-2 ಕುದಿ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ತೀನಿ. ನೋಡಿದ್ರಲ್ಲ ಎಷ್ಟು ಬೇಗ ಎಷ್ಟು ಈಸಿಯಾಗಿ ಈ ಆಲೂಗಡ್ಡೆ ಹುಳಿ ಮಾಡ್ಬೋದು ಅಂತ. ಮತ್ತೆ ಆಗ್ತಡ ನೀವು ಕೂಡ ಮಾಡಿಕೊಂಡು ವೈಟ್ ರೈಸ್ ಜೊತೆಗೋ ಅಥವಾ ಮುದ್ದೆ ಜೊತೆಗೋ ಇದನ್ನು ಊಟ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.